ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ, ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಮತ್ತೆ ಸಂಸದರಾಗಲೆಂದು ಆಶಿಸಿ ಶಿವಮೊಗ್ಗ ಜಿಲ್ಲೆಯ ಮಹಿಳೆಯರು ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳನ್ನು ಹತ್ತಿ ಪಾದಯಾತ್ರೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಪೂಜೆ ಮಾಡಿ ಈಡುಗಾಯಿ ಒಡೆದು ಮೆಟ್ಟಿಲು ಹತ್ತಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಬಿವೈ ರಾಘವೇಂದ್ರ ಅಧಿಕಾರಕ್ಕೆ ಬರಲೆಂದು ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ. ಶಿವಮೊಗ್ಗದ ಬಿಜೆಪಿ ಮುಖಂಡರಾದ ಶಾಂತಾ ಸುರೇಂದ್ರ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರ ತಂಡ ಬಿಜೆಪಿ ಪರ ಘೋಷಣೆ ಕೂಗಿದರು. ಅದಲ್ಲದೆ ಮೈಸೂರಿನ ಬಿಜೆಪಿ ಮಹಿಳೆ ಮೋರ್ಚಾದ ಮಹಿಳೆಯರು ಸಹ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಅಧಿಕ ಮತಗಳ ಅಂತರದಲ್ಲಿ ಗೆದ್ದು ಬರಲೆಂದು ಪಾದಯಾತ್ರೆಗೆ ಸಾಥ್ ನೀಡಿದರು. ಚಾಮುಂಡೇಶ್ವರಿ ತಾಯಿ ಹಾಗೆ ಸತ್ಯ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ದೇವಿ ನಾರಾಯಣ ಮಾತೃರೂಪೇಣ ಸಂಸ್ಥಿತ ನಮಸ್ತೇ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತೇ ನಮೋ ನಮಃ ಸರ್ವಮಂಗಳ ಮಾಂಗಲ್ಯೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಹೆಣ್ಮಕ್ಳು ಹೊಡಿ ಈ ಕಡೆ ಬನ್ನಿ, ಚಪ್ಪಲ್ ತೆಗೀರಿ, ಆ ಕಡೆ ಹೋಗಿ ಮೇಡಮ್. ನಳಿನಿ ಈ ಕಡೆ ಬಾಬಾ, ಸ್ಲಿಪ್ಪರ್ ಎಲ್ಲ ಸೈಡ್ ತಗೊಳ್ಳಿ ಮೇಡಮ್. ಮೋದಿಜಿಗೆ ಜೈ, ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ, ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ರಾಜಿಗಿ ಜೈ, ರಾಘವೇಂದ್ರ ರಾಜಿಗಿ ಜೈ, ರಾಘವೇಂದ್ರ ಅವರಿಗೆ ಜೈ, ರಾಘವೇಂದ್ರ ಅವರಿಗೆ ಜೈ, ಮೋದಿಜಿಗೆ ಜೈ, ಮೋದಿಜಿಗೆ ಜೈ, ರಾಘವೇಂದ್ರ ಅವರಿಗೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಮತ್ತೊಮ್ಮೆ ನನ್ನ ಹೆಸರು ಡಾಕ್ಟರ್ ಶಾಂತಾ ಸುರೇಂದ್ರ ಅಂತೇಳಿ. ಬಿ ಜೆ ಪಿಯಿಂದ ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ. ನಾಡಿನ ಬೇರೆ ಬೇರೆ ಜಿಲ್ಲೆಯಿಂದನೂ ಬಂದಿದ್ದಾರೆ ಕೆಲವು ಹೆಣ್ಮಕ್ಳೆಲ್ಲ. ನಾವು ನಾರಿಯ ನಡೆ ಅಂತೇಳಿ ಅಂದ್ಕೊಂಡು ಇವತ್ತು ನಮ್ಮ ಬಿ ಜೆ ಪಿನಲ್ಲಿ ನಿಂತಿರುವ ಮತ್ತು ಜೆ ಡಿ ಎಸ್ನಲ್ಲಿ ನಿಂತಿರುವ ಎಲ್ಲ ನಮ್ಮ ಎಂ ಪಿ ಸದಸ್ಯರು ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಇಟ್ಕೊಂಡು ಇವತ್ತು ಚಾಮುಂಡಿ ಬೆಟ್ಟ ಪಾದಯಾತ್ರೆ ಮಾಡಿದ್ದೀವಿ. ಮತ್ತು ಇಷ್ಟು ಜನನು ನಾವು ಮಹಿಳೆಯರು ಪಾದಯಾತ್ರೆ ಮಾಡಿರೋದು ಮೋದಿಯವರು ಮತ್ತೆ ಪ್ರಧಾನಿಗಳಾಗಬೇಕು, ಮತ್ತು ನಮ್ಮ ಶಿವಮೊಗ್ಗದ ರಾಘವೇಂದ್ರಜಿಯವರು ಮತ್ತೆ ಎಂ ಪಿ ಆಗಬೇಕು ಅನ್ನೋದೇ ನಮ್ಮ ದೊಡ್ಡ ಆಸೆ ಇರೋದು. ಎಂಥ ಗೊಂದಲಗಳಿದ್ರೂ ಆ ದೇವಿ ಒಳ್ಳೇದು ಮಾಡ್ತಾಳೆ ಅಂತ ನಮಗೆ ನಂಬಿಕೆ ಇದೆ. ಯಾಕೆಂದರೆ ಮೋದಿಯರು
ರಾಷ್ಟ್ರನ ಉಳಿಸೋದ್ರಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರಿಗೂ ನೋಡಿದ್ದಾರೆ. ಹಾಗೆ ಇನ್ನೊಂದು ನಾವು ಮಹಿಳೆಯರಿಗೆ ಇವತ್ತು ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಆರೋಗ್ಯವಾಗಿರ್ಬೋದು, ಮತ್ತು ನಾವು ಯಾವಾಗಲೂ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯಕ್ಕೆ ಅಂತೆ ಚೊಂಬಿಡ್ಕೊಂಡು ಹೋಗ್ತಾ ಇದ್ದವು ನಾವು, ಎಲ್ಲರಿಗೂ ಗೊತ್ತಿರೋ ವಿಷಯ ಮಾಧ್ಯಮದವ್ರಿಗೆ. ಸೊ ಇವತ್ತು ಎಲ್ಲರ ಮರ್ಯಾದೆನೂ ಮೋದಿಯವ್ರು ಮುಚ್ಚಿರೋದು ನಮಗೆ ನಿಜವಾಗ್ಲೂ ದೊಡ್ಡ ಪರಮಾನಂದ ಅದರಲ್ಲೇ ಫಸ್ಟ್ ಸಿಕ್ಕಿದೆ ನಾಡಿನ ಮಹಿಳೆಯರಿಗೆ. ಯಾಕೆಂದರೆ ಇದಕ್ಕಿಂತ ದುರಂತ ಯಾವುದೂ ಇಲ್ಲ. ಮನೆ ಮನೆಗೆ ಶೌಚಾಲಯ, ಮನೆ ಮನೆಗೆ ನಲ್ಲಿ, ಮನೆ ಮನೆಗೆ ಗ್ಯಾಸು. ಇದು ಯಾರು ಕೊಟ್ಟಿದ್ರು? ಇಷ್ಟು ವರ್ಷದಲ್ಲಿ 70 ವರ್ಷ ಆಡಳಿತ ಮಾಡಿ ಬರೀ ಕಳ್ಳಮಳ್ಳ ಮಾಡಿದ್ದಾರೆ. ಎಲ್ಲರಿಗೂ ಅದು ಗೊತ್ತಿದೆ. ಎಷ್ಟು ಕೋಟಿಗಟ್ಟಲೆ ಸಾಲ ಇದೆ ನಮ್ಮ ಹಿಂದಿನ ಸರ್ಕಾರದವ್ರು ಎಷ್ಟು ಮಾಡಿದರು ಮೋದಿಯವ್ರು ಮೊದಲು ಅಂತ. ಆಗಲಿ ಎಂಥ ರಕ್ಷಣೆ ಕೊಡ್ತಾ ಇದ್ದಾರೆ ನಮಗೆಲ್ಲ. ನಮ್ಮ ದೇಶಕ್ಕೆ ರಕ್ಷಣೆಗೋಸ್ಕರ ಅಂಥ ದೇವತಾ ಮಾನವ ಬೇಕೇ ಬೇಕು. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ 4ನೇ ಬಾರಿ BY ರಾಘವೇಂದ್ರ ಅವರು ನಿಂತಿದ್ದಾರೆ. ಅವರು ಗೆಲ್ಲೇಬೇಕು ಅಂತ ಪಣ ತೊಟ್ಟು ನಾವು ಈ ದಿವಸ ಚಾಮುಂಡಿ ಬೆಟ್ಟ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಯಾಕೆಂತ ಅಂದರೆ ಅವರು ಸಾಧು ಸ್ವಭಾವ, ಮೃದು ಸ್ವಭಾವ, ತಾಯಿ ಸ್ವಭಾವ, ಮತ್ತು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ. ಹಾಗೆ ಅಭಿವೃದ್ಧಿನೂ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಇವತ್ತು ತಿರುಗಿ ನೋಡ್ತಾ ಇದ್ದರೆ ಶಿವಮೊಗ್ಗನ ಇದು ಅಂತ ಹೇಳ್ಬೋದು. ಆ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಆ ಅಭಿವೃದ್ಧಿ ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ತಾಯಿ ಮಮತೆ ಕೊಟ್ಟು ಮುತ್ತೈದೆಯರೆಲ್ಲ ಹಿರಿಯೋರೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಇಲ್ಲ ನಮ್ಮಲ್ಲಿ ಪ್ರತಿ ವರ್ಷವೂ ಯಾರೇ MLA ಗಳು MP ಗಳು ನಿಂತರೂ ಇಲ್ಲಿ ಪಾದಯಾತ್ರೆ ಮಾಡಿದ್ದೀವಿ, ಗೆದ್ದಿದ್ದಾರೆ. ಆ ನಂಬಿಕೆ ನಮಗೆ ಇವತ್ತಿಗೂ ಇದೆ. ನನ್ನ ಹೆಸರು ಡಾಕ್ಟರ್ ಶಾಂತ ಸುರೇಂದ್ರ, ಶಿವಮೊಗ್ಗದಿಂದ, ಒಕ್ಕಲಿಗರ ಜನಾಂಗದ ರಾಜ್ಯ ಅಧ್ಯಕ್ಷೆ ಮಹಿಳಾ ಘಟಕದ್ದು. ನನ್ನ ಹೆಸರು ಲೋಕೇಶ್ ಅಂತ. ನಾವು ಚಾಮುಂಡೇಶ್ವರಿ ಕ್ಷೇತ್ರದವರು. ಇವತ್ತಿನ ನಮ್ಮ ಮಹಿಳಾ ಶಕ್ತಿಗೆ ನಮ್ಮ ಬೆಂಬಲ ಏನಂದರೆ, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು 404 ಸ್ಥಾನ ಗೆಲ್ಲೇಬೇಕು ಅಂತ ನಾವು ಅರಸ್ಕೊಂಡು ಇವತ್ತಿನ ದಿನ ಈ ಪಾದಯಾತ್ರೆಗೆ ನಾವು ಕೈ ಜೋಡಿಸಿದ್ದೀವಿ. ಹಾಗೂ ನಮ್ಮ ಮೈಸೂರು ಮಹಾರಾಜರು ಸುಧಾ ಗೆಲ್ಲೇಬೇಕು. ಜೈ ಶ್ರೀರಾಮ್. ಬನ್ನಿ ಈ ಕಡೆ. ನಾವು ಚಾಮುಂಡೇಶ್ವರಿ ಗ್ರಾಮಾಂತರ ಮಹಿಳಾ ಮೋರ್ಚಾ ವತಿಯಿಂದ ಈ ದಿನ ನಾವು ಯದುವೀರು ಒಡೆಯರು ಮತ್ತು ಮೋದಿ ಕೈ ಬಲಪಡಿಸುವ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಇದರಿಂದನೂ ಜಿಲ್ಲೆಯಿಂದನೂ ನಾವು ಮಹಿಳಾ ಮೋರ್ಚಾದಿಂದ ಮಹಿಳೆಯರೆಲ್ಲ ಮಾತಾಡಿ ನಾರಿ ಶಕ್ತಿ ನೆನ್ನೆ ತಾನೇ ನೀವು ನೋಡಿದ್ದೀರಾ, ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನೋ ಒಂದು ಮಾತನ್ನ ಕೇಳಿಬಂದಿದೆ. ಅಡುಗೆ ಮನೆಗೆ ಸೀಮಿತ ಅಲ್ಲ, ಮನಸ್ಸು ಮಾಡಿದ್ರೆ ನಾರಿ ಶಕ್ತಿ ಎಲ್ಲಿ ಗಂಟೆ ಹೋದ್ರೂ ತಗೊಂಡೋಗುತ್ತೆ ಅನ್ನೋ ಒಂದು ಇದು ಗೊತ್ತಾಗಬೇಕು ಎಲ್ಲರಿಗೂ. ಆ ಒಂದು ಇದರಿಂದ ನಮ್ಮ ಹಿರಿಯರಾದ ನಮ್ಮ ಶಾಂತಕ್ಕ ಅವರು ನಿನ್ನೆ ನಮಗೆ ಇದನ್ನು ತಿಳಿಸಿದ್ರು ಈ ಥರ ಮಾಡೋಣ ಅಂತ. ಹಂಗಾಗಿ ನಾವು ರಾಘವೇಂದ್ರ ಅವರು ಮತ್ತು ನಮ್ಮ ಯದುವೀರವರು ಎಲ್ಲರೂ ಗೆದ್ದು ಒಂದು ಅತಿ ಹೆಚ್ಚು ಮತಗಳಿಂದ ನಮ್ಮ ಮೋದಿಜಿ ಕೈ ಬಲಪಡಿಸೋಣ ಅಂಥೇಳಿ ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದ ಈ ದಿನ ನಾವು ಕಾಲ್ನಡಿಗೆಯಿಂದ ಚಾಮುಂಡಮ್ಮನ ಬೇಡ್ಕೊಂಡು ಆ ತಾಯಿ ನಮ್ಮವ್ವ ಎಲ್ಲರನ್ನೂ ಕಾಪಾಡ್ತಾ ಇದ್ದಾರೆ. ಈ ದೇಶ ಕಾಯೋಕ್ಕೆ, ಈ ದೇಶಕ್ಕೆ ಒಬ್ಬರು ಬೇಕಾಗಿರೋದಕ್ಕೆ ಆ ಮೋದಿ ನಮಗೆ ಬೇಕೇ ಬೇಕು. ಏನಾದರೂ ಆಗಲಿ ನಾವು ಈ ಸಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಸೀಟ್ನ ಗೆಲ್ಲಿಸಿ ಮೋದಿನ ದೇಶದಲ್ಲಿ ಪ್ರಧಾನಿ ಮಾಡಿ ಈ ಒಂದು ನಮ್ಮ ಕಾಲದಲ್ಲಿ ನಮ್ಮ ಮಕ್ಕಳ ಕಾಲಕ್ಕೆ ಸುರಕ್ಷಿತವಾಗಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮೋದಿ ಬೇಕೇ ಬೇಕು ಅಂತ ತಾಯಿ ಚಾಮುಂಡೇಶ್ವರಿ ನಾವೆಲ್ಲ ಮಹಿಳೆಯರು ಸೇರಿ ಇವತ್ತು ಬೇಡ್ಕೊಂಡಿದ್ದೀವಿ. ಮಂಜುಳಾ.